ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ಗೆ ಜೈ ಎಂದಾಗಿ ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸರ್ಕಾರಕ್ಕೆ ಯಾವ ರೀತಿ ಖಂಡನೆ ಮಾಡ್ತಾರೆ? ನಮ್ಮ ಕಾಂಗ್ರೆಸ್ಗೆ ಜೈ ಎಂದಾಗಿ ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜಭವನ್ ಉಪಮುಖ್ಯಮಂತ್ರಿಗಳ ಸುದ್ದಿವನ ಎಲ್ಲ ಬಂದವರಿದ್ದಾರೆ. ಈ ದಿನ ಕರ್ನಾಟಕದ ಇತಿಹಾಸದಲ್ಲಿ ಒಂದು ನಾವೇ ಮಾಡಿರುವಂತಹ ಕಾಯ್ದೆಯನ್ನ ಉಳಿಸೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷವೇ ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಬಂದಿದೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ನಾವು ರಾಜಭವನ್ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ನಿಮ್ಗೆಲ್ಲ ಗೊತ್ತಿರುವಂತದ್ದು, ಕರ್ನಾಟಕದ ರೈತಾಪಿ ಜನರ ವರ್ಗಕ್ಕೆ ವರದಾನವಾಗಿ ಕೊಟ್ಟಿದ್ದಂತ ನರೇಗಾ ಯೋಜನೆಯನ್ನ ತಿದ್ದುಪಡಿ ಮಾಡುವ ಮೂಲಕ, ಅದನ್ನ ಬದಲಾವಣೆ ಮಾಡುವಂತ ಮೂಲಕ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡುವ ಮೂಲಕವಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ, ರೈತ ಬಂಧುಗಳಿಗೆ ಅನ್ಯಾಯವನ್ನು ಎಸಗಿರ್ತಕ್ಕಂತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಡೀ ಕರ್ನಾಟಕದಲ್ಲಿ ಇವತ್ತು ಹೋರಾಟವನ್ನು ಮಾಡಿ ಆ ಕಾಯ್ದೆಯನ್ನು ಉಳಿಸುವಂತ ಒಂದು ಸಂದರ್ಭ ಒದಗಿ ಬಂದಿದೆ. ಹಾಗಾಗಿ ಅವರ ವಿರುದ್ಧವಾಗಿ ನಾವು ರಾಜಭವನ ಚಲೋ ಮಾಡ್ತಾ ಇದ್ದೀವಿ. ಸರ್, ನಂಬಿಕೆ ಇದೆ ಸರ್ ಈ ಒಂದು ಯೋಜನೆ ಜಾರಿಗೊಳಿಸ್ತಾರೆ ಅಂತ? ನಾವು ಕೊನೆಯವರೆಗೂ ಹೋರಾಟ ಮಾಡೇ ಮಾಡ್ತೀವಿ. ಈ ಒಂದು ಯೋಜನೆನ ಉಳಿಸ್ಕೊಳ್ಳೋಕೋಸ್ಕರವಾಗಿ ಹೋರಾಟ ಮಾಡ್ತೀವಿ. ಅನುಸರಿಸುತ್ತಾ ಇವತ್ತೇನು ನರೇಗಾ ಯೋಜನೆಯನ್ನು ಯಾವ ತರ ರೀತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಅದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು, ಆಗ ಸಿಎಂ, ಡೆಪ್ಟಿ ಸಿಎಂ ಅವರು, ಎಲ್ಲ ನಮ್ಮ MLAಗಳು ಎಲ್ಲ ಸೇರಿ, ನಮ್ಮ ಕಾರ್ಯಕರ್ತರು, ಅದು ನಮ್ಮ ರಾಜಾಜಿನಗರ ಕಾರ್ಯಕರ್ತರು, ನಮ್ಮ ರಾಜಾಜಿನಗರ ಬ್ಲಾಕ್ ಅಧ್ಯಕ್ಷ ಕೃಷ್ಣಮೂರ್ತಿ ಅವರು, ಮೋಹನ್ ಸಾರು, ನಮ್ಮ ಬ್ಲಾಕ್ ಅಧ್ಯಕ್ಷ ವೀಣಾ ಅವರು, ನಮ್ಮ ಅಧ್ಯಕ್ಷ ಮೋದಿ ಅವರು, ಎಲ್ಲ ಕಾಂಗ್ರೆಸ್ ಶ್ರೀನಿವಾಸ್, ಆಗ ನಮ್ಮ ಕಾಂಗ್ರೆಸ್ ಸೇರಿಗಳು, ಯೂತ್ ಕಾಂಗ್ರೆಸ್ ಹುಡುಗರು, ಇವತ್ತೆಲ್ಲ ನಮ್ಮ ರಾಜಾಜಿನಗರ ಬಂದಿದ್ದೀವಿ. ಎಲ್ಲ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂತೀವಿ. ಯಾರಿಗೆ ಮನವಿ ಕೊಡ್ತಾರೆ? ರಾಜಭವನ್ ಚಲುವಂತ ಇದೆ, ಇವಾಗ ಪೊಲೀಸ್ ಬಂದೋಬಸ್ತ್ ಮಾಡಿದ್ರೆ ಯಾವ ರೀತಿ ಸರ್ಕಾರಕ್ಕೆ ಯಾವ ರೀತಿ ಖಂಡನೆ ಮಾಡ್ತಾರೆ? ನಮ್ಮ ಕಾಂಗ್ರೆಸ್ಗೆ ಜೈ ಎಂದಾಗಿ ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ